ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲ ಹುಟ್ಟುಹಬ್ಬ ಅಂತ ಏನು ಸ್ಪೆಷಲ್ ಇಲ್ಲಪ್ಪ. ನಮಗೆ ಚಿಕ್ಕ ವಯಸ್ಸಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಟೇ ಮಾಡಿಲ್ಲ ಸರ್. ಈ ಥರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಈ ನಮ್ಮ ಬರ್ತ್ಡೇ ಅಂತ ಜನಕ್ಕೆ ಗೊತ್ತಾಗಿ ಈ ಥರ ವಿಷಯಗಳು ಶುರುವಾಗಿದೆ. ಹಾಗಾಗಿ ಪರ್ಸನಲಾಗಿ ಸೆಲೆಬ್ರೇಷನ್ ಯಾವತ್ತೂ ಮೊದಲೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಕರೆಕ್ಟಾಗಿ ನನ್ನ ಬರ್ತ್ಡೇ ದಿನ ಯಾವುದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕರೆಕ್ಟಾಗಿ. ಸೊ ಇದರ ಸೆಲೆಬ್ರೇಷನ್ ಮೇಯ್ನ್ ಅಂದರೆ ದೈಜಿದು ಟೀಸರ್ ರಿಲೀಸ್ ಆಯಿತು ಇವತ್ತು. ಇನ್ನೂ ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ. ಆ ದೈಜಿ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಅದು ವೇ ಇಟ್ ಹಸ್ ಕಮ್ ಔಟ್ ಅದೊಂದು ಕಡೆ ಆಯಿತು. ಇನ್ನೊಂದು ಕಡೆ ಯುವರ್ ಸಿನ್ಸಿಲಿ ರಾಮನ್ನ ಇನ್ನೊಂದು ಚಿತ್ರ ಮಾಡ್ತಾಯಿದ್ವಿ. ಗಣೇಶು ನಾನು ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರದ್ದು ಪೋಸ್ಟರ್ ರಿಲೀಸ್ ಆಯಿತು. KD ಅತಿ ಶೀಘ್ರದ ರಿಲೀಸ್ ಆಗುತ್ತೆ. ಈ ಥರ ಕೆಲಸದಲ್ಲಿರೋದೇ ನಮಗೆ ಖುಷಿ ಸರ್. ನಮಗೆ ಬರ್ತ್ಡೇ ದಿನ ಇವತ್ತು ಬೆಳಗ್ಗೆ ನನ್ನ ಬರ್ತ್ಡೇ ಬೆಳಗ್ಗೆ 5 ಗಂಟೆವರೆಗೂ ನಾನು ಮಹಾನಟಿ ಶೂಟಿಂಗಲ್ಲಿದ್ದೆ. ಸೊ ದಟ್ ಇಸ್ ದ ಥ್ರಿಲ್ ನಮಗೆ. ಕೆಲಸ ಮಾಡ್ತಾರೆ. ಇಲ್ಲ ಡಿಸೆಂಬರ್ ಅಂತ ಅದೇ ಆ ಒಂದು ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ರೆಡಿ ಇರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದ್ದೀವಿ. ಅಂದರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ಒಂದು ನೋಡ್ಕೊಂಡು ಬರ್ತೀವಿ ನಾವು. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಪಾಪ ಬೆಳಗಿಂದ ಕಾಯ್ತೇಳೋ ಮೀಟ್ ಮಾಡಬೇಕು ಆ ಥರ ಆಗೋಗಿದೆ. ಇವತ್ತಿಗೆ ತುಂಬ ಲೇಟ್ ಆಗೋಯ್ತು ನೆನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿಬೇಕು. ಇಲ್ಲ ನನ್ನ ಮಗಳು ಮದುವೆಗೆ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನ್ರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಹೇಗಿದ್ವು ಅದೆಲ್ಲ ನೋಡಿದಾಗ ಎಷ್ಟು ಒಬ್ರಿಗೊಬ್ರು ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ಲಿದ್ದಾರೆ. ಹಾಗಾಗಿ ಇಲ್ಲ ರೀ. ಅಯ್ಯೋ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ನನ್ನ ಬಗ್ಗೆ ಗೊತ್ತಲ್ಲ, ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ ರೀ, ಲೈಫಲ್ಲಿ ಎಲ್ಲರೂ ಅವರು ಇಷ್ಟದ ಪ್ರಕಾರನೇ ವಿಷಯಗಳು ನಡಿಬೇಕು, ಎಲ್ಲ ವಿಷಯಗಳು. ಅದಕ್ಕೆ ನಾವು ಅಡ್ಡ ಬರಬಾರ್ದು ಅನ್ನೋದೇ ನನ್ನ ಪಾಲಿಸಿ.